ಗುಣಮಟ್ಟದ ಸಮುಚ್ಚಯಗಳನ್ನು ನಿರ್ಮಿಸುವ ಮೂಲಕ ಪ್ರತಿಷ್ಠಿತ ಅರ್ಚನಾ ಪ್ರಾಜೆಕ್ಟ್ ಸಂಸ್ಥೆಯ 25ನೇ ಯೋಜನೆಯಾಗಿ ಮಣಿಪಾಲ ಅಲಿಯೂರು ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಲಕ್ಸುರಿ 2 and 3 BHK ವಸತಿ ಸಮುಚ್ಚಯ ಅರ್ಚನಾ ಗ್ರ್ಯಾಂಡ್ ಕನಕ್ಕೆ ಫೆಬ್ರವರಿ 23ರಂದು ಭೂಮಿ ಪೂಜೆ ನೆರವೇರಿತು. ಸಭೆಯನ್ನು ಉದ್ಘಾಟಿಸಿ ಮಾಹಿತಿ ಕೈಪಿಡಿ ಬಿಡುಗಡೆಗೊಳಿಸಿದ ಮಾಹೆ ವಿಶ್ವವಿದ್ಯಾನಿಲಯದ ಸಿಒಒ ರವಿರಾಜ್ ಎನ್ ಸೀತಾರಾಮ್ ಅವರು ಮಾತನಾಡಿ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸ್ವಂತ ಸೂರನ್ನು ಹೊಂದಬೇಕೆನ್ನುವ ಮಹದಾಸೆ ಇದ್ದೇ ಇರುತ್ತದೆ. ಆದರೆ ಹಲವಾರು ಕಾರಣಗಳಿಂದ ಎಲ್ಲರಿಗೂ ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ. ಅಂತಹವರಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿಕೊಂಡು ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿರ್ಮಿಸಿ ಕೈಗೆಟಕುವ ಬೆಲೆಯಲ್ಲಿ ಒದಗಿಸಿಕೊಡುವ ಅರ್ಚನಾ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. ಉಡುಪಿ ಎಸಿಸಿಇಎ ಅಧ್ಯಕ್ಷ ಯೋಗೀಶ್ ಚಂದ್ರಧರ, ರೋಟರಿ ಮಾಜಿ ಗವರ್ನರ್ ರಾಜಾರಾಮ್ ಭಟ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಉಪೇಂದ್ರ ನಾಯಕ್, ಉದ್ಯಮಿ ಕಾರ್ತಿಕ್ ಶೆಟ್ಟಿ ಶುಭ ನುಡಿಗಳನ್ನಾಡಿದರು. ವಿನುತಾ ಕನಕದಾಸ್ ಶೆಟ್ಟಿ ಪುಣೆ, ಸಂಸ್ಥೆಯ ಆಡಳಿತ ಪಾಲುದಾರರಾದ ಡಾಕ್ಟರ್ ಅರವಿಂದ ನಾಯಕ್ ಅಮುಂಚೆ, ಅಶ್ವಿನಿ ಅರವಿಂದ್, ಅವನಿ ಅಮಿತ್, ಅರೋಶ್ ಆಹಾನ ಉಪಸ್ಥಿತರಿದ್ದರು. ಭೂಮಿ ಪೂಜೆ ಪ್ರಯುಕ್ತ ಮಾರ್ಚ್ 8ರ ತನಕ ಬುಕಿಂಗ್ ಮಾಡುವ ಗ್ರಾಹಕರಿಗೆ ವಿಶೇಷ ಆಫರ್ ನೀಡಲಾಗುವುದು. 2 BHK ವಸತಿ ಗೃಹದಲ್ಲಿ 1335ರಿಂದ 1425 ಚದರ ಅಡಿ ಹಾಗೂ 3 BHK ವಸತಿ ಗೃಹದಲ್ಲಿ 1695ರಿಂದ 2195 ಚದರ ಅಡಿ ವಿಸ್ತೀರ್ಣ ಇರಲಿದೆ. ಡಿಸೆಂಬರ್ನಲ್ಲಿ ಉದ್ಘಾಟನೆಗೊಳ್ಳಲಿರುವ ಸಂಸ್ಥೆಯ 24ನೇ ಯೋಜನೆ ಅರ್ಚನಾ ಸಿಗ್ನೇಚರ್ ವಸತಿ ಸಮುಚ್ಚಯದಲ್ಲಿ ಕೇವಲ 9 ಫ್ಲಾಟ್ಗಳು ಮಾತ್ರ ಲಭ್ಯವಿದೆ. ಬುಕಿಂಗ್ ಮತ್ತು ಮಾಹಿತಿ ವೆಬ್ಸೈಟ್ www.archanaprojects.com ಅನ್ನು ಸಂಪರ್ಕಿಸಬಹುದಾಗಿದೆ. ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ. ಹಲೋ, ಎಷ್ಟು ಕೊಡ? ರಾಜಾರಾಮ್ ಭಟ್, ಉಪೇಂದ್ರ ನಾಯಕ್, ಉಪೇಂದ್ರ ಈಶಾನ್ಯ ಒಳಗೆ ನಿನ್ನ ಬಿಡುವವರ್ಯಾರನ್ನ. ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಯನ್ನ ಪ್ರಜ್ವಲಿಸುವುದರ ಪೂಜಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆ, ಜ್ಯೋತಿಯನ್ನ ಪ್ರಜ್ವಲಿಸುವುದರೊಂದಿಗೆ ತಮ್ಮ ಸೋಮ ಆಪರೇಟಿಂಗ್ ಆಫೀಸರ್ ಮಾಹಿ ಮಣಿಪಾಲ್ ಇವರಿಗೆ, ಅದಕ್ಕೆ ಸಾಕ್ಷಿಯಾದಂತಹ ಎಲ್ಲ ಗಣ್ಯಾಧಿಗಣ್ಯರಿಗೆ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಬ್ರೋಷರ್ನಲ್ಲಿ ಒಂದು ಬ್ಲೂ ಪ್ರಿಂಟು ಸಹ, ಒಂದು ಕಟ್ಟಡದ ಬ್ಲೂ ಪ್ರಿಂಟು ಸಹ ಇದೆ ಮತ್ತು ಯಾವೆಲ್ಲ ಅತ್ಯಾಧುನಿಕ ಸೌಲಭ್ಯ ಬಹುಶಃ ರೇರಾ ಸಂಸ್ಥೆಯಿಂದ ಅನುಮೋದಿಸಲ್ಪಟ್ಟಿದ್ದು ಬ್ಯಾಂಕ್ನಿಂದ ಫ್ರೀ ಅಪ್ರೂವ್ಡ್ ವಿಶೇಷ ದರದ ಸಾಲ ಸೌಲಭ್ಯದೊಂದಿಗೆ ವಾಸ್ತು ವಿನ್ಯಾಸದ ಪ್ರಕಾರ ನಿರ್ಮಾಣಗೊಳ್ಳಲಿರುವ ಸಮುಚ್ಚಯದಲ್ಲಿ ರೂಫ್ ಟಾಪ್ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. We have to offer the prayers for the smooth construction and for the good of everybody who are going to live in those homes. So our Patmam Shivanand Bhatt, we also call him Mahe Bhatt, because for all major functions of Mahe, he is the one who will come and officiate all these programs. He has already performed the official or religious part of this program, and also we have started this with the Veda Ghosha, and we have already prayed the Lord Ganesha so that everything will go very smoothly for the future, for the construction, and also for people who are going to come and live here. ಉಪನಿಷತ್ತುಗಳಲ್ಲಿ 108 ಪ್ರಮುಖ, ಅದರಲ್ಲಿ 10 ಉಪನಿಷತ್ತುಗಳು ಇನ್ನೂ ಪ್ರಮುಖ. ಈಶಕ್ಯನ ಕಥಾ ಪ್ರಶ್ನ ಮುಂಡ ಮಾಂಡುಕ್ಯ ಇತೇರಿಹಿ ತೈತರೇಯಂಚ ಚಾಂದೋಗ್ಯ ಬರಹದಾರಣ್ಯಕ ಇತಿ ಅಂತ. ಇದರಲ್ಲಿ ಈಶಾವಾಸ್ಯ ಉಪನಿಷತ್ತು ಮೊದಲನೆಯದು, ಹಾಗೆ ಬಹಳ ಮುಖ್ಯವಾದದ್ದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. For any movement in this world,
it is that Almighty who is responsible. The very nature or act of all of you coming and sitting here, it is not coincidental, it is predetermined. Otherwise, you would have been in different places today at this particular time. I am sure that some energy has brought us all together. As per Nikola Tesla, if you want to understand this universe, you have to understand the energy, frequency and vibrations. In Sanskrit, what we say is, if you are predestined to come here, it is because of what is written in the forehead. Lalata likita reka parimashyam naha shakyate. Those who are going to buy the flats here, it is already predetermined that force will bring them here and see that they will enter into an agreement or contract with the builders of this. So when Mr. Amit Arvind asked me whether you can come and be the chief guest for this, I usually shy away from going to such functions. There are enough functions in Mahe where I am totally engaged, but I knew Mr. Amit from the beginning, being a Rotarian. Me also being the fellow Rotarian, I thought I should definitely go. And it is very important for Mahe that we should be extremely careful with whom we are being associated. If we associate with somebody, what we call as fly-by-night operators, ಇವತ್ತು ಬರ್ತಾರೆ, ನಾಳೆ ಓಡಿ ಹೋಗ್ತಾರೆ. So if Mahe associates its name with such players, so brand Mahe will go down. Being known the respected Amunje family and what we have done in the previous 24 projects, I did not think twice to say yes. I am sure this 25th project and the project they are going to come in the future in the name of Srimati Archana Madam is going to go very well. That's why I really like to come here and be here. Archana Grand Connect to Life. This project is more than a building to us because it's a promise of luxury, comfort and a vibrant lifestyle in Manipal. Archana Grand is indeed special mainly because it is located just next door of our MIT. You can see MIT is just, we didn't know, while building a compound wall, we saw behind there is a campus adjoining MIT. That's the vastness of Manipal which has created. I'm sure we from Archana Projects will be able to cater one small need of Manipal. I think it's a very massive need of housing here in Udupi, Manipal. We'll be hopeful to fulfill that need for you, sir. Also, we'd like to mention we have one more project, Archana Signature, which is ongoing. It is a ground plus 12-story project. It's ongoing near MGM College. So it is having just 4 units in every floor with a 270-degree view of entire Udupi and Manipal. So that is also scheduled to be completed in December 2025 with only 9 units left out of 46 apartments. So the sun is shining bright like us, so I would like to stop here and move on to the next part of the event. Luxury living in the heart of Manipal. At Archana Projects, we believe in building homes that more than just spaces, they are experiences. Grand Canuck is designed to offer a perfect blend of elegance, comfort and modern living, making it a true landmark in Manipal. The key project highlights are, we have 2 BHKs ranging from 1335 to 1425 square feet. 3 BHK we have ranging from 1695 to 2195 square feet. And we have homes which can be customized as per your needs to 4 BHK or 5 BHK. This is the entrance to the lobby, which you can see the spaciousness, ventilation and abundant natural light will be providing. It's located in our Manipal Allur main road, very near to all the institutions. So quality construction, we are providing earthquake resistant structure with laterite outer walls, and we are providing high quality materials like Jaguar tap fittings, 2 high speed elevators and Ligland, Snyder switches, vitrified flooring, Niralis sink. We'll be providing Godrej hardware, RR cables, Domal windows, teakwood main door. And amenities wise, we have world class amenities like an infinity swimming pool, which will provide a stunning view of the entire ghat section and the lake. And we have a fully equipped gym. ಒಂದು ವರ್ಷದಲ್ಲಿ 25 ಪ್ರಾಜೆಕ್ಟನ್ನು ಮಾಡಿ ಮುಗಿಸಿದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತದೆ ಅವರ ಒಂದು ಕ್ವಾಲಿಟಿ ಹೇಗಿದೆ ಅಂತ ಹೇಳಿಕೊಂಡು. ಸೊ ಮಾರ್ಚ್ 8ಕ್ಕೆ ಅವರಿಗೆ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ.
ಅದರಲ್ಲಿ ಹೆಚ್ಚಿನ ಒಂದು ಎಲ್ಲರೂ ಪ್ರಯೋಜನ ತಗೊಂಡು ಈ ಒಂದು ಬಿಲ್ಡಿಂಗು ಆದಷ್ಟು ಬೇಗ ಪೂರೈಸಿ ಮುಂದೆ ಇವರ ಒಂದು ಫರ್ದರ್ ಬಿಲ್ಡಿಂಗು ಬರಲಿ, ಆದಷ್ಟು ಇವರ ಒಂದು ಗೋಲ್ಡನ್ ಜುಬ್ಲಿ, ಡೈಮಂಡ್ ಜುಬ್ಲಿ ಆಗಿ ಗೋಲ್ಡನ್ ಜುಬ್ಲಿ ಎಲ್ಲದೂ ಪೂರೈಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಬೆಳಗ್ಗೆಯಿಂದ 4-5 ಸಾರಿ ಫೋನ್ ಮಾಡಿದರು, ಬೇರೆ ಪ್ರೋಗ್ರಾಮಿಗೆ ಹೋಗಲಿಕ್ಕಿತ್ತು, ಆದರೂ ಅವರಿಗೊಂದು ಶುಭ ಹಾರೈಸಿ ನಮ್ಮ ರೋಟ್ರಿ ಮುಂದೆ ಅಸಿಸ್ಟೆಂಟ್ ಗವರ್ನರ್ ಆಗಲಿಕ್ಕಿದ್ದಾರೆ ಬರುವ ವರ್ಷ. ಸೊ ಅವರಿಗೂ ಶುಭ ಹಾರೈಸ್ತಾ. And seeing is believing, I think all of us know, and I'm sure that Archana projects have travelled a long span of time in 13 years, and they contributed 25 projects to the Udupi skyline and Manipal together. Now this is the first venture, a bigger venture in Manipal. It appears to me that they have learned the economics of housing market, and which is very crucial in this juncture. Because I was going through a report of Indian Builders Association President Mr. Desai, has published recently. He has done a study on the housing scenario, how it's going to be in 2030, by 2030. According to the assessment, there is a lot of boost which is going to happen in terms of economy. Major contributor is the housing sector. And he predicts that there are 5 states which are going to be in the top list by achieving 50% of urban growth. Urbanization is so fast. They are crossing 50%. One is Tamil Nadu, and second is Gujarat, and third is Maharashtra. And we think that Maharashtra is leading, but I think it's going down, and Gujarat is taking over that. And then we have fourth is Karnataka. And I think Karnataka, within Karnataka, if you look back, and GDP contribution as far as housing is concerned, its prediction is Karnataka is going to be the first in India in 2030. So it means that what sir is telling, there are 1,300 demand in Mahe in the near future. I mean, there is a shortage so much, they require it. And I think it proves to the statistics if you look back and see the studies. And I'm sure that Archana projects will have a lot of opportunities, and I'm sure this project will be sold within no time.